ಮಾಜಿ ಉಪ ಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಹುಟ್ಟುಹಬ್ಬವನ್ನು ಗಿಡ ನೆಡುವ ಮೂಲಕ ಪಾಂಡವಪುರ ಬಿಜೆಪಿ ಮುಖಂಡರು ಆಚರಿಸಿದರು. ಬಿಜೆಪಿ ಮುಖಂಡ ಎಚ್.ಎನ್. ಮಂಜುನಾಥ್ ನೇತೃತ್ವದಲ್ಲಿ ಹಲವಾರು ಬಿಜೆಪಿ ಮುಖಂಡರು ಪಟ್ಟಣದ ಉಪವಿಭಾಗೀಯ ಆಸ್ಪತ್ರೆ ಬಳಿ ಇರುವ ನಂದಿನಿ ಪಾರ್ಲರ್ ಆವರಣದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಗಿಡಗಳನ್ನು ನೆಟ್ಟು ಸಿಹಿ ವಿತರಿಸಿದರು. ಈ ವೇಳೆ ಮಾತನಾಡಿದ ಎಚ್.ಎನ್. ಮಂಜುನಾಥ್, ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಆಕ್ಸಿಜನ್ ಸಿಗುವಂತಾಗಲು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗಿಡ ನೆಡಲಾಗುತ್ತಿದೆ. ಈ ಹಿಂದೆ ಕೊರೋನಾ ವೇಳೆಯೂ ಹುಟ್ಟುಹಬ್ಬದಂದು ಕಿರಂಗದೂರು ವಿಜಯ್ ಅವರ ನೇತೃತ್ವದಲ್ಲಿ ಆಕ್ಸಿಜನ್ ಪ್ಲಾಂಟ್ ಹಾಕಿಸಲಾಗಿತ್ತು ಎಂದರು. ಯಜಮಾನ್ ಈರೇಗೌಡ, ಸಿದ್ದೇಗೌಡ, ಗ್ರಾಮ ಪಂಚಾಯತ್ ಸದಸ್ಯ ಕೃಷ್ಣಪ್ಪ, ಹಿರೇಮರಳಿ ಚೆನ್ನೇಗೌಡ, ಎಚ್.ಎಸ್.ವಿ. ಸ್ವಾಮಿಗೌಡ, ಎಚ್.ಕೆ. ನಾರಾಯಣಗೌಡ, ಹಿರೇಮರಳಿ ಸತೀಶ್, ವಿಜೇಂದ್ರ, ಬಿಜೆಪಿ ಮುಖಂಡರಾದ ಎಚ್.ಕೆ. ದೊರೆಸ್ವಾಮಿ, ಸ್ವಾಮಿಗೌಡ, ಎನ್. ಭಾಸ್ಕರ್, ಟಿ.ಎಸ್. ಛತ್ರ ಮಹೇಶ್ ಇತರರಿದ್ದರು. ಒಂದು ಕೈಲೇ ಮಾಡಿದ್ದೀನಿ. ಹಿಡ್ಕಪ್ಪ ಮಂಜಣ್ಣ, ಅಶ್ವಥ್ ನಾರಾಯಣ ಹುಟ್ಟುಹಬ್ಬಕ್ಕೆ ಮಾಡ್ತಾರೆ ನಾವು. ಆಮೇಲೆ ನಿನಗೆ ಅಲ್ಲಿ ಸಸ್ಪೆಂಡ್ ಲೆಟರ್ ಬರ್ತದೆ, ವಿಡಿಯೋ ನೀರು ಆಯ್ತು, ನೀರು ಒಂಚೂರು ಎಲ್ಲ ಇಟ್ಕೊಬಿಡ್ದ ನೀರು ಹಿಡ್ಕಲ್ಲ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಂಥ ಶ್ರೀ ಡಾಕ್ಟರ್ ಅಶ್ವಥ್ ನಾರಾಯಣರವರ ಹುಟ್ಟುದಿನದ ಪ್ರಯುಕ್ತ ಇವತ್ತು ಒಂದು ಆಸ್ಪತ್ರೆ ಆವರಣದಲ್ಲಿ ಎಲ್ಲ ರೋಗಿಗಳಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಎಲ್ಲರಿಗೂ ಒಳ್ಳೆ ಗಾಳಿ ಬರಲಿ ಅಂತೇಳಿ ಇವತ್ತು ದಿನ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಯಾಕೆ ಅಂತಂದರೆ ಕಳೆದ ಸಾರಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ, ಅವರ ಕೊರೋನಾ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಇಲ್ಲ ಅಂತೇಳಿ ಸ್ವಂತ ಹಣದಿಂದ ಆಕ್ಸಿಜನ್ ಪ್ಲ್ಯಾಂಟ್ನ ಮಾಡಿಸ್ಕೊಟ್ಟಿದ್ರು. ಅದ್ರ ಪ್ರಯುಕ್ತವಾಗಿ ಇವತ್ತೊಂದು ದಿನ ನಾವೆಲ್ಲ ಸೇರಿ ಅವ್ರ ಹುಟ್ಟುಹಬ್ಬನ ಒಂದು ವಿಶೇಷ ರೀತಿಯಲ್ಲಿ ಇವತ್ತು ಗಿಡ ನೆಡೋದ್ರ ಮುಖ್ಯನ ಇವತ್ತೊಂದು ದಿನ ಆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಅವ್ರಿಗೆ ಆಯುಸ್ಸು ಆರೋಗ್ಯ ಹೆಚ್ಚಿಸ್ತೀವಿ. ಯಾಕೆ ಅಂತಂದರೆ ನಮ್ಮನ್ನು ಈ ತಾಲೂಕಲ್ಲಿ, ಈ ಜಿಲ್ಲೆಯಲ್ಲಿ ಗುರುತಿಸಿ ಕ್ಯೂನಿಕ್ಸ್ ಡೈರೆಕ್ಟ್ರ್ ಮಾಡಿದಂಥ ಸಂದರ್ಭದಲ್ಲಿ ನೂರಾರು ಜನಕ್ಕೆ ಅವ್ರ ಮುಖ್ಯನ ಕೆಲಸನ ಕೊಡಿಸ್ಕೊಟ್ಟು ಇವತ್ತು ಅವೆಲ್ಲ ವಿದ್ಯಾರ್ಥಿಗಳು ಇವತ್ತೊಂದು ದಿನ ಅವ್ರ ಹೆಸರನ್ನ ಹೇಳ್ತಕ್ಕಂಥ ಕೆಲಸ ಆಯ್ತಾ ಇದೆ. ಅಂಥ ಒಬ್ಬ ವ್ಯಕ್ತಿಯ ಒಂದು ಹುಟ್ಟುಹಬ್ಬನ ಇವತ್ತು ವಿಶೇಷ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಇವತ್ತು ಈ ಆಸ್ಪತ್ರೆ ಆವರಣದಲ್ಲಿ ಹಿಂದೆನೂ ಸಹ ಬೇರೆ ಬೇರೆ ಗಣ್ಯರ ಹೆಸರಿಗೆ ಗಿಡ ನೆಟ್ಟು ಇವತ್ತು ದೊಡ್ಡ ಎಮ್ಮರವಾಗಿ ಬೆಳೆದಿದೆ. ಇದು ಸಹ ಎಮ್ಮರವಾಗಿ ಅಂತ ಎಲ್ಲ ಯಜಮಾನರ ಪರವಾಗಿ, ಕ್ಷೇತ್ರದ ಪರವಾಗಿ ನಾನು ಅವ್ರಿಗೆ ಆಶೆಯನ್ನು ಕೋರ್ತಾ ನಮ್ಮ ಮಾತನ್ನ ಮುಗಿಸ್ತೀನಿ.